ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆ ಸಂಜೆ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದೆ ಟೆಲಿಗ್ರಾಮ್ ಅಲ್ಲಿ. ಸೊ ಅದೇನು ಅಂತಂದ್ರೆ VAO ರೆಕ್ರೂಟ್ಮೆಂಟ್ ಬಗ್ಗೆ ಸಂಬಂಧಪಟ್ಟಾಗ ಒಂದು ಅಪ್ಡೇಟ್ ಇತ್ತು. ಸೊ ಅದನ್ನ ಕೇಳಿದ್ರಿ ವಿಡಿಯೋ ಮಾಡಿ ತಿಳಿಸಿ ಅಂತ ಹೇಳಿ. ಸೊ ಅದಕ್ಕೆ ಯಾರು ಅದನ್ನ ನೋಡಿಲ್ಲ ಟೆಲಿಗ್ರಾಮ್ ಅಲ್ಲಿ, ದಯವಿಟ್ಟು ನೋಡಿ. ಒಟ್ಟಾರೆಯಾಗಿ ನಿನ್ನೆ ಒಂದು ಪತ್ರವನ್ನ ಬರೆದಿರುವಂತದ್ದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆಯವರು ಸಂಬಂಧಪಟ್ಟ ವಿವಿಧ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನ ಕಳಿಸಿರುವಂತದ್ದು. ಏನು ಅಂತಂದ್ರೆ, ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಕಂದಾಯ ಇಲಾಖೆಯಲ್ಲಿ ನಿಮ್ಗೆ ಗೊತ್ತಿದೆ, ಈ ಹಿಂದೆ 1000 VAO ಹುದ್ದೆಗಳ ಭರ್ತಿ ಆಗಿತ್ತು. ಅದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಮೊಟ್ಟ ಮೊದಲ ಬಾರಿಗೆ ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಸೊ ಅಗೇನ್ ಈಗ ಇನ್ನು ಖಾಲಿ ಇರುವಂತಹ ಹುದ್ದೆಗಳು ಅಂದ್ರೆ 1000 ಹುದ್ದೆಗಳ ಭರ್ತಿ ಆಗಿತ್ತು. ಇನ್ನು 500 ಹುದ್ದೆಗಳು ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರುವಂತದ್ದು. ಸೊ ಆ 500 ಹುದ್ದೆಗಳಲ್ಲಿ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಖಾಲಿ ಇದೆ ಏನು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಕೂಡಲೇ ವರದಿಯನ್ನ ಕೊಡಿ ಅಂತೇಳಿ ಕಂದಾಯ ಇಲಾಖೆ ಮುಖ್ಯ ಕಾರ್ಯದರ್ಶಿ ಅವರು ಪತ್ರವನ್ನು ಬರೆದಿರುವಂತದ್ದು ನೀವು ನೋಡಿದಿರಾ. ಸೊ ಅದಾದ್ಮೇಲೆ ಈಗ ನೆಕ್ಸ್ಟ್ ಯಾವಾಗ ರೆಕ್ರೂಟ್ಮೆಂಟ್ ಆಗುತ್ತೆ ಅಂತಂದ್ರೆ, ಏನು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ, ಎಲ್ಲವೂ ಕೂಡ ಕ್ಲಿಯರ್ ಇದೆ. ಇನ್ನೇನಿದ್ರು ಸರ್ಕಾರದಿಂದ ಅಂದ್ರೆ ಅಧಿಕೃತವಾಗಿ ಈಗಿರುವಂತ ನೇಮಕಾತಿಗಳಿಗೆ ತಡೆ ಏನಿದೆ ಕೋರ್ಟ್ ಅಲ್ಲಿ, ಸೊ ಅದನ್ನ ಕ್ಲಿಯರ್ ಮಾಡಿಸ್ಬೇಕು. ಅದು ಕ್ಲಿಯರ್ ಆಗ್ಬೇಕು ಅಂತಂದ್ರೆ ಈಗ ಸರ್ಕಾರ ಹಾಕೊಂಡಿದೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಅಂತಂದ್ರೆ, ಸರ್ಕಾರ ಈ ಒಂದು ಅಪ್ಲಿಕೇಶನ್ ಏನ್ ಹಾಕೊಂಡಿದೆ ಈಗ ಕೋರ್ಟ್ಗೆ ಮಧ್ಯಂತರ ಆದೇಶವನ್ನ ಬದಲಾವಣೆಗಾಗಿ, ಸೊ ಅದರಲ್ಲಿ ಒಂದಿಷ್ಟು ಹುದ್ದೆಗಳ ಖಾಲಿ ಹುದ್ದೆಗಳು ಯಾವ್ಯಾವ ಇಲಾಖೆಯಲ್ಲಿ ಇಷ್ಟು ಭರ್ತಿ ಮಾಡ್ತೀವಿ ಅನ್ನೋದು ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸೊ ಅದು ಇದ್ರೆ ಇನ್ನೂ ಒಳ್ಳೇದಾಗುತ್ತೆ. ಅಂಡ್ ಒಟ್ಟಾರೆಯಾಗಿ ಈ ತಿಂಗಳಿರುವಂತ ಕೋರ್ಟ್ ಕೇಸು ಕ್ಲಿಯರ್ ಆಯ್ತು ಅಂತಂದ್ರೆ, ಮುಂದಿನ ತಿಂಗಳು ಆಲ್ಮೋಸ್ಟ್ ಇನ್ನು ಯಾವ್ದೆಲ್ಲ ಆರ್ಥಿಕ ಇಲಾಖೆ ಅನುಮೋದನೆ ಸಿಗೋದಿದೆ ಎಲ್ಲವೂ ಕೂಡ ರೆಡಿ ಆಗುತ್ತೆ ಒಟ್ಟಾರೆ ಲಿಸ್ಟು. ಅಂಡ್ VAO ಮಾತ್ರ ಹೇಳ್ತೀನಲ್ಲ, ತುಂಬಾ ಜನ ಟಾರ್ಗೆಟ್ ಇಟ್ಕೊಂಡು ಓದ್ತಾ ಇದ್ದಾರೆ. ಕಳೆದ ಬಾರಿ 1 ಮಾರ್ಕ್ಸ್ ಇಂದ 2 ಮಾರ್ಕ್ಸ್ ಇಂದ ಅವಕಾಶವನ್ನು ಕಳ್ಕೊಂಡಿದ್ರೆ, ಈ ಬಾರಿ ಖಂಡಿತವಾಗಿ ಆ ತಪ್ಪು ಮಾಡಬೇಡಿ. ಅಂಡ್ ಜಿಲ್ಲಾವಾರು ಹುದ್ದೆಗಳ ಮಾಹಿತಿ ಸಿಕ್ಕ ತಕ್ಷಣ ನಿಮ್ಮ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಬರುತ್ತೆ ಏನು ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಸಿಗುತ್ತೆ. ಬಟ್ ಒಂದು ಸ್ಟೇಟ್ ವೈಸ್ ರೋಸ್ಟರ್ ಮಾಡಿಬಿಟ್ಟು ನೇಮಕಾತಿಯನ್ನ ಮಾಡಬೇಕು, ಅದು ವಿಚಾರ ಇದೆ ಎಂದು ಡಿಸ್ಕಷನ್ ಆಗ್ತಾ ಇದೆ. ಸೊ ನೋಡೋಣ ಅದೇನೇನಾಗುತ್ತೆ ಅಂತೇಳಿ. ಯಾಕೆ ಅಂತಂದ್ರೆ, ಕೆಲವೊಂದಿಷ್ಟು ಕೆಟಗರಿಯವರಿಗೆ ಹುದ್ದೆಗಳ ಅಸಮರ್ಪಕ ಹಂಚಿಕೆ ಆಗಿರುವಂತದ್ದು. ಈಗ 3A 3Bಗೆ ಅವರೆಲ್ಲ ಧ್ವನಿಯನ್ನ ಎತ್ತಿದ್ರು ಇದ್ರ ಬಗ್ಗೆ. ಅಂತಂದ್ರೆ ಸರಿಯಾಗಿ ನೀವು ಈ ರೋಸ್ಟರ್ನ ಮಾಡ್ಬಿಟ್ಟು ನೋಟಿಫಿಕೇಶನ್ ಮಾಡಿ, ಇಲ್ಲ ಅಂತಂದ್ರೆ ನಮಗೆ ಸರಿಯಾಗಿ ಹುದ್ದೆಗಳು ಹಂಚಿಕೆ ಆಗ್ತಾ ಇಲ್ಲ ಅಂತ. ಅದು ಕೂಡ ಸರ್ಕಾರ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದಾರೆ, ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ. ನೋಡೋಣ ಅದೇನಾಗುತ್ತೋ ಗೊತ್ತಿಲ್ಲ. ಒಟ್ಟಾರೆ 500 VAO ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಾಗೆ ಈಗಾಗಲೇ ವಿಷಯ ತುಂಬಾ ಚರ್ಚೆಯಲ್ಲಿದೆ. ಆಲ್ರೆಡಿ ಸಿದ್ಧತೆ ಕೂಡ ನಡೀತಾ ಇದೆ. ಈಗಾಗಲೇ ಪತ್ರವನ್ನ ಕಳಿಸಿರುವುದಂತ ನೋಡಿದ್ರೆ ಖಂಡಿತವಾಗಿಯೂ ಇಮಿಡಿಯೇಟ್ ಆಗಿ ಈ ವರದಿಯನ್ನ ತೆಗೆದುಕೊಂಡು ನೋಟಿಫಿಕೇಶನ್ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಅಂಡ್ 500ರಲ್ಲಿ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ, ಕಳೆದ ಬಾರಿ ಇದೇ ದೊಡ್ಡ ಗೊಂದಲ ಆಗಿರುವಂತದ್ದು. ಆಸ್ಪಿರೆಂಟ್ಗಳಿಗೆ ಅಪ್ಲಿಕೇಶನ್ ಹಾಕುವಾಗ ಏನಾಗಿತ್ತು ಅಂತಂದ್ರೆ, ಕೆಲವರು ಹೆಚ್ಚು ಹುದ್ದೆಗಳಿರುವಂತ ಜಿಲ್ಲೆಗಳಿಗೆ ಅಪ್ಲಿಕೇಶನ್ ಹಾಕಿದ್ರು, ಕೆಲವರು ಕಡಿಮೆ ಇರುವಂತದ್ದು, ಕೆಲವರು ಮಿಡಲ್ ಇರುವಂತ ಈ ರೀತಿ ಅಪ್ಲಿಕೇಶನ್ ಹಾಕುವಾಗ ಏನಾಗ್ತಾ ಇತ್ತು ಅಂತಂದ್ರೆ, ಕಾಂಪಿಟೇಷನ್ ಕೆಲವೊಂದು ಜಿಲ್ಲೆಗಳಿಗೆ ಜಾಸ್ತಿ ಇರ್ತಿತ್ತು. ಅಂತಲ್ಲಿ ಕಟ್ ಆಫ್ ತುಂಬಾ ಹೈ ಹೋಗಿ ಕೆಲವರು ಎಷ್ಟೇ ಸ್ಕೋರ್ ಮಾಡಿದ್ರು ಸೆಲೆಕ್ಟ್ ಆಗಿಲ್ಲ, ಆ ರೀತಿ ಎಲ್ಲ ಆಗಿದೆ. ಬಟ್ ಈ ಬಾರಿ ನೀವು ಕರೆಕ್ಟ್ ಆಗಿ ಯಾವ ಒಂದು ಜಿಲ್ಲೆಯಲ್ಲಿ ನಿಮ್ಮ ಕೆಟಗರಿಗೆ ಹೆಚ್ಚು ಪೋಸ್ಟ್ ಇದೆ ನೋಡ್ಕೊಂಡು ಸರಿಯಾಗಿ ಅಪ್ಲಿಕೇಶನ್ ಹಾಕಿ. ಯಾಕೆ ಅಂತಂದ್ರೆ, VAO ರೆಕ್ರೂಟ್ಮೆಂಟ್ ಇದೆಯಲ್ಲ, ಕಳೆದ ಬಾರಿ ನಡೆದಂತ ತುಂಬಾ ಕ್ವಿಕ್ ಆಗಿ, ಅಂದ್ರೆ ಒಂದು 7-8 ತಿಂಗಳಲ್ಲಿ ಹೋಲ್ ಪ್ರೊಸೆಸ್ ಅನ್ನ KA ಅವರು ಮುಗಿಸ್ಕೊಟ್ಟಿದ್ರು. ಈ ಬಾರಿ ಕೂಡ ಅಷ್ಟೇ ವೇಗವಾಗಿ ಮುಗಿಸ್ತಾರೆ. ಯಾಕೆ ಅಂತಂದ್ರೆ, ಇದನ್ನ ನಡೆಸುವಂತವ್ರು KPSC ಅವರಲ್ಲ, ಅಂಡ್ ಕಂದಾಯ ಇಲಾಖೆಯವರಲ್ಲ, ಇದನ್ನ ನಡೆಸುವಂತವ್ರು KE ಅವರು ಪರೀಕ್ಷೆಯನ್ನ. ಹಾಗಾಗಿ ವೆರಿ ಹಾನೆಸ್ಟ್ ಆಗಿ ಮತ್ತು ಕ್ಲಿಯರ್ ಆಗಿ ಪರೀಕ್ಷೆ ನಡೆಯುತ್ತೆ. ಅಂಡ್ ಇದರಲ್ಲಿ ಯಾವುದೇ ರೀತಿಯಾದಂತ ಅಕ್ರಮಗಳು, ಪ್ರಶ್ನೆ ಪತ್ರಿಕೆ ಸೋರಿಕೆ ಯಾವುದಕ್ಕೂ ಕೂಡ KE ನಿರ್ದೇಶಕರು ಆಸ್ಪದ ಮಾಡಿಕೊಡಲ್ಲ. ನಿಮ್ಮ ಪ್ರತಿಯೊಂದು OMR ಕೂಡ ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಸ್ಕೋರ್ ಲಿಸ್ಟ್ ಬಿಡ್ತಾರೆ, ಎಲ್ಲವೂ ಕೂಡ ಕ್ಲಿಯರ್ ಇದೆ. ಅಂಡ್ ಕಡ್ಡಾಯ ಕನ್ನಡ ಮತ್ತೆ ಅಗೇನ್ ಬರೆಯುವಂತ ಅವಶ್ಯಕತೆ ತುಂಬಾ ಜನಕ್ಕೆ ಇಲ್ಲ. ಈಗ ಆಲ್ರೆಡಿ ಪಾಸ್ ಆಗ್ಬಿಟ್ಟಿದ್ರ, VAO ಬರ್ದಿರ್ತೀರಾ, ಮೊನ್ನೆ ನಡೆದ ಪರೀಕ್ಷೆಗಳಲ್ಲೂ ಬರ್ದಿರ್ತೀರಾ. ಹಾಗಾಗಿ ನೆಕ್ಸ್ಟ್ ನಿಮ್ಗೆ ಡೈರೆಕ್ಟ್ ಸ್ಪರ್ಧಾತ್ಮಕ ಪರೀಕ್ಷೆನೇ ಇರುತ್ತೆ. ಚೆನ್ನಾಗಿ ಪ್ರಿಪರೇಷನ್ ಮಾಡಿ, ಈ ಅವಕಾಶವನ್ನ ಕಳೆದುಕೊಳ್ಳಕ್ಕೆ ಹೋಗಬೇಡಿ. ಇನ್ನೊಂದು ಮ್ಯಾಕ್ಸಿಮಮ್ ಎಷ್ಟು ತಿಂಗಳಲ್ಲಿ ಆಗ್ಬೋದು ಅಂದ್ರೆ, ಇನ್ನೊಂದು 1 ಮಂತ್ 1.5 ಮಂತ್ ಅಲ್ಲಿ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಹೊರ ಬರುವಂತ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ, 1 ಮಂತ್ ಅಂದ್ರೆ ಈ ತಿಂಗಳು ಕಂಪ್ಲೀಟ್ ಆಗಿ ಕೋರ್ಟ್ ಕೇಸ್ ಇದೆ. ಸೊ ಸ್ಟೇ ಇರೋದ್ರಿಂದ ನೋಟಿಫಿಕೇಶನ್ ಮಾಡಕ್ಕಾಗಲ್ಲ. ಇನ್ನು ಸರ್ಕಾರದಿಂದ ಅನುಮತಿ ಪಡ್ಕೊಂಡ್ರು ಅಂತಂದ್ರೆ ನೋಟಿಫಿಕೇಶನ್ ಮಾಡೋದಕ್ಕೆ ನೆಕ್ಸ್ಟ್ ಮಂತ್ ಅಲ್ಲಿ ಎಲ್ಲವೂ ಕೂಡ ನೆಕ್ಸ್ಟ್ ಮಂತ್ ಮಿಡಲ್ ಅಷ್ಟರಲ್ಲಿ ಕೆಲವೊಂದಿಷ್ಟು ನೋಟಿಫಿಕೇಶನ್ಸ್ ಗಳನ್ನ
ಸ್ಟಾರ್ಟ್ ಮಾಡಬಹುದು. ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು ಪೊಲೀಸ್ ಇಲಾಖೆದಾಗಿರ್ಬೋದು, ಟೀಚರ್ಸ್ ರೆಕ್ರೂಟ್ಮೆಂಟ್ ಆಗಿರ್ಬೋದು, ಅವೆಲ್ಲ ತುಂಬಾ ಈಗ ಅವಶ್ಯಕತೆ ಇದೆ. ಹಾಗಾಗಿ ಅದೆಲ್ಲವನ್ನ ವೇಗವಾಗಿ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇದನ್ನ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ, ಕೆಲವರು ಈ ವಿಷಯವನ್ನು ಕೂಡ ಹೆಂಗೆ ಚರ್ಚೆ ಮಾಡ್ತಾರೆ ಅಂತಂದ್ರೆ, ಹಿಂಗೆ ಹೇಳ್ತಿದ್ದಾರೆ, ಪತ್ರಗಳು ಬರ್ತಾ ಇರುತ್ತೆ, ಅದನ್ನ ಏನ್ ಬಿಲೀವ್ ಮಾಡೋದು ಅಂತವರಿಂದ ಸ್ವಲ್ಪ ದೂರ ಇದ್ಬಿಡಿ. ಅವರು ಖಂಡಿತವಾಗಿ ತಾವು ಕೂಡ ಹಾನೆಸ್ಟ್ ಆಗಿ ಪ್ರಿಪರೇಷನ್ ಮಾಡಲ್ಲ, ಮಾಡೋರ್ನು ಕೂಡ ಬಿಡಲ್ಲ. ಅವ್ರು ಯಾವಾಗಾದ್ರೂ ಮಾಡಲಿ, ಏನಾದ್ರೂ ಮಾಡಲಿ, ನಾವು ನಮ್ಮ ವೇಯಲ್ಲಿ ಪ್ರಿಪೇರ್ ಆಗ್ತಾ ಇರ್ತೀವಿ ಅನ್ನೋರು ಮಾತ್ರ ಈ ಒಂದು ನೆಕ್ಸ್ಟ್ ನಡೆಯೋ ನೋಟಿಫಿಕೇಶನ್ಗಳಲ್ಲಿ ಯಶಸ್ವಿ ಆಗ್ತಾರೆ ಹೊರತು 2027 ಆಗುತ್ತಂತೆ, 28 ಆಗುತ್ತೆ ಅಂತಂದು ಖಾಲಿ ಮಾತಾಡ್ಕೊಂಡು ತಿರುಗಾಡೋರು ಅವ್ರು ಎಕ್ಸಾಮ್ ಬರೆದ್ರೂ ಕೂಡ ಸಕ್ಸಸ್ ಕಾಣಲ್ಲ. ಕಾರಣ ಇಷ್ಟೇ, ತುಂಬಾ ಅಂದ್ರೆ ತುಂಬಾ ಕಾಂಪಿಟೇಷನ್ ಇದೆ ಈ ಬಾರಿ, ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಸೊ ಆ ಕಾರಣಕ್ಕಾಗಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ. ಎಷ್ಟು ನಾವು ನಿರ್ಲಕ್ಷ್ಯತನ ಮಾಡ್ತೀವಿ ಅಷ್ಟು ಕಳ್ಕೊಳ್ಳುವಂಥದ್ದು ನಾವೇ ಅವಕಾಶವನ್ನು. ಕಳೆದ ಬಾರಿ ಎಷ್ಟೋ ಜನ ಫಸ್ಟ್ ಟೈಮ್ ಎಕ್ಸಾಮ್ ಆಗಿದ್ದು, ಸೊ ಕೆಲವರು ಹಾನೆಸ್ಟ್ ಆಗಿ ಎಫರ್ಟ್ ಮಾಡಿದ್ರು, ಅವರೆಲ್ಲ ಇವತ್ತು ಆಲ್ರೆಡಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಆರಾಮಾಗಿದ್ದಾರೆ, ಅವರಿಗೆ ಯಾವ ಟೆನ್ಷನ್ ಇಲ್ಲ. ಯಾರು ಕೆಲವರು ಸುಮ್ಮನೆ ಟೈಮ್ ಪಾಸ್ ಮಾಡಿದಂತವ್ರು ಈಗ ಹಂಗೆ ಕೂತ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಈ ಬಾರಿಯ ನೋಟಿಫಿಕೇಶನ್ ಅನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಹುದ್ದೆಗಳು ಕಡಿಮೆ ಇದೆ. ಕಳೆದ ಬಾರಿ 1000 ಇತ್ತು, ಅಷ್ಟು ಕಾಂಪಿಟೇಷನ್ ಇತ್ತು. ಈ ಬಾರಿ 500 ಇದೆ, ಇನ್ನು ಡಬಲ್ ಕಾಂಪಿಟೇಷನ್ ಇರುತ್ತೆ ಈ ಬಾರಿ. ಯಾಕೆ ಅಂತಂದ್ರೆ ಒಳ ಮೀಸಲಾತಿ ಆದ್ಮೇಲೆ ಯಾವುದು ನೋಟಿಫಿಕೇಶನ್ಸ್ ಗಳಿಲ್ಲ. ಸೊ ತುಂಬಾ ಅಂದ್ರೆ ತುಂಬಾ ಕಾಯುವಿಕೆ ಆಗಿದೆ ಈಗಾಗಲೇ ಆಸ್ಪಿರೆಂಟ್ಸ್ ಗಳಿಂದ. ಸೊ ಯಾವ್ದು ಸಿಗುತ್ತೋ ಅದಕ್ಕೆ ಅಪ್ಲಿಕೇಶನ್ ಹಾಕೋಣ ಅನ್ನೋ ರೀತಿ ಕೆಲವರು ಕೂತ್ಕೊಂಡಿದ್ದಾರೆ ಆಲ್ರೆಡಿ ಪ್ರಿಪೇರ್ ಆಗಿ. ಅದಕ್ಕೆ ಆದಷ್ಟು ಹೆಚ್ಚಿನ ಗಮನವನ್ನ ಪ್ರಿಪರೇಷನ್ ಕಡೆ ಕೊಡಿ ಹೊರತು ಈ ಇಲ್ಲ ಸಲದ ಮಾತುಗಳು ಅವಾಗ ಆಗುತ್ತೆ ಇವಾಗ ಆಗುತ್ತೆ. ಕೆಲವರು ಹೇಳ್ತಾ ಇರ್ತಾರೆ ನೋಡಿ, ಸರ್ಕಾರದಿಂದ ಪತ್ರ ಬರೆದಿದ್ದಾರೆ ಅಲ್ಲಿ ಮುಖ್ಯ ಕಾರ್ಯದರ್ಶಿ ಅವರು ಕಂದಾಯ ಇಲಾಖೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ ವಿಷಯ ಅಂತಾನೆ. ಸುಮ್ನೆ ಅವರು ಪತ್ರ ಬರೆದು ಮಾಹಿತಿ ಕೇಳ್ತಾರೆ, ನೋಟಿಫಿಕೇಶನ್ ಮಾಡೋಕೋಸ್ಕರನೇ ಕೇಳ್ತಾರೆ. ಎಸ್ಪೆಷಲಿ ಕಂದಾಯ ಇಲಾಖೆಯ ಸಚಿವರು ಈ ವಿಷಯದಲ್ಲಿ ತುಂಬಾ ಕ್ರಿಯಾಶೀಲರಿದ್ದಾರೆ. ನೋಟಿಫಿಕೇಶನ್ ಆಗಿರ್ಬೋದು, ಖಾಲಿರೋ ಹುದ್ದೆಗಳ ಭರ್ತಿ ವಿಚಾರದಲ್ಲಿ. ಹಾಗಾಗಿ ಅವರು ಅಷ್ಟು ಈಸಿಯಾಗಿ ಲೆಟರ್ಗಳನ್ನ ಅಥವಾ ಮಾಹಿತಿಗಳನ್ನ ಕಳಿಸಿರ್ತಾರೆ ಅಂದ್ರೆ ಅದರ ಹಿಂದೆ ಒಂದು ಸೀರಿಯಸ್ನೆಸ್ ಇರುತ್ತೆ ಅಂತ ಅರ್ಥ ಮಾಡಿಕೊಂಡು ತಯಾರಿಯನ್ನು ಆರಂಭಿಸಿ. ಅದನ್ನು ಹೊರತುಪಡಿಸಿ ಸುಮ್ಮನೆ ಮಾತಾಡೋರು ಮಾತುಗಳು ಕೇಳ್ಕೊಂಡು ಟೆಲಿಗ್ರಾಮ್ ಅಲ್ಲಿ ಡಿಸ್ಕಷನ್ಗಳು, ಅದರಿಂದ ಏನೂ ಬರಲ್ಲ. ಒಟ್ಟಾರೆ ಇಷ್ಟು ಮಾಹಿತಿ ಇದೆ. VAO ರಿಲೇಟೆಡ್ ಏನಾದರೂ ಮಾಹಿತಿ ಇರಲಿ, ಕ್ವಶನ್ ಪೇಪರ್, ಸಿಲೆಬಸ್ ಅಂಡ್ ಕಳೆದ ಬಾರಿಯ ಕಟ್ ಆಫ್, ಏನೇ ವಿಷಯ ಬೇಕಿದ್ದು ಕಮೆಂಟ್ ಮಾಡಿ. ಇಂಥ ವಿಷಯವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ತಿಳಿಸಿ ಅಂತ ಶೋರ್ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದ.